ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ವಿಂಡಿಯೋ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ವರ್ಷದ ಮೊದಲ ಹಬ್ಬ ಒಂದೇ ದಿನ ಆದರೂ ಪ್ರಿಪ್ರೇಷನ್ಸ್ ಅಂತೂ ಒಂದು ವೀಕಿಂದನೇ ಸ್ಟಾರ್ಟ್ ಮಾಡಿರ್ತೀವಲ್ವಾ. ಹಬ್ಬ ಬರೋವರೆಗೂ ಹಬ್ಬ ಮಾಡೋವರೆಗೂ ಇರೋ ಖುಷಿ ಹಬ್ಬ ಮುಗಿದ್ಮೇಲಂತೂ ಇರಲ್ಲ. ಯಾವುದೇ ಹಬ್ಬ ಆಗಲಿ ಮನೆ ಕ್ಲೀನಿಂಗ್ ಅಂತ ಸ್ಟಾರ್ಟ್ ಮಾಡಿದ್ರೆ 1 ವೀಕ್ಕಿಂತ ಜಾಸ್ತಿನೇ ಆಗಿಬಿಡುತ್ತೆ. ಮನೆ ಕ್ಲೀನಿಂಗ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಎಂಡಿಂಗ್ ಅಂತೂ ಇರೋದೇ ಇಲ್ಲ ಅಲ್ವಾ. ಮನೇಲಿ ಚಿಕ್ಕ ಮಕ್ಕಳಿದ್ರಂತೂ ಮುಗೀತು. ಒಂದು ಸೈಡಿಂದ ಕ್ಲೀನ್ ಮಾಡ್ತಾಯಿದ್ರೆ ಇನ್ನೊಂದು ಸೈಡಿಂದ ಎಲ್ಲ ಆಡ್ತಾ ಇರ್ತಾರೆ. ಎಲ್ಲ ಕ್ಲೀನಿಂಗ್ ಸಂಕ್ರಾಂತಿ ಹಬ್ಬಕ್ಕೆ. ಹಬ್ಬ ಅಂದರೆ ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀವಿ. ಸೋಮವಾರ ಪೌರ್ಣಮಿ ಇದ್ದಿದ್ದರಿಂದ ಭಾನುವಾರನೇ ದೇವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಸೊ ಹಬ್ಬದ ಹಿಂದಿನ ದಿನಕ್ಕೆ ಸ್ವಲ್ಪ ಕೆಲಸ ಕಡಿಮೆ ಆಯಿತು. ಅಂತೂ ಇಂತೂ ಸಂಕ್ರಾಂತಿ ಹಬ್ಬ ಮುಗೀತು. ಇವತ್ತು ವಿಡಿಯೋ ಮಾಡಿದ ವಿಷಯ ಏನಪ್ಪ ಅಂದರೆ, ನಂತರ ನ್ಯೂ ಯೂಟ್ಯೂಬರ್ಸ್ ಯಾರಿದ್ದೀರಾ ಅವ್ರಿಗೆ ಇವತ್ತಿನ ವಿಡಿಯೋ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನು ಮಾಡಿದ ಮಿಸ್ಟೇಕ್ ನೀವು ಮಾಡಬೇಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಾನು ಏನು ಮಿಸ್ಟೇಕ್ ಮಾಡಿದ್ದೆ, ನೀವು ಹೊಸ ಯೂಟ್ಯೂಬರ್ಸ್ ಆಗಿದ್ದರೆ ನೀವೇನು ಮಿಸ್ಟೇಕ್ ಮಾಡಬಾರ್ದು ಅಂತ ಗೊತ್ತಾಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಮಾತು, ಇದು ಹೊಸ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿರ್ತೀರಾ ಅಂತ ಗೊತ್ತು. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 2 ಮಂತ್ಸೇ ಆಯಿತು. ಕೆಲವ್ರು ಹೇಳ್ತಾಯಿದ್ರು ಒಂದು ಚಾನಲಲ್ಲಿ ಒಂದೇ ಥರ ಕಂಟೆಂಟ್ ವಿಡಿಯೋ ಹಾಕಬೇಕು, ಅಂದರೆ ಒಂದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ರೆ ಅದ್ರ ರಿಲೇಟೆಡ್ ವಿಡಿಯೋ ಹಾಕಬೇಕು, ಎಲ್ಲ ಕಂಟೆಂಟ್ ಮಿಕ್ಸ್ ಮಾಡಬಾರ್ದು, ಆಡಿಯನ್ಸ್ಗೆ ಇಂಟ್ರೆಸ್ಟ್ ಇರಲ್ಲ ಅಂತ. ಎಕ್ಸಾಂಪಲ್, ಇವಾಗ ಕುಕ್ಕಿಂಗ್ ವಿಡಿಯೋ ಮಾಡ್ತಾಯಿದ್ರೆ ಸಡನ್ನಾಗಿ ಟ್ರಾವೆಲಿಂಗ್ ವಿಡಿಯೋ ಹಾಕೋದು, ಈ ಥರ ಮಾಡಬಾರ್ದು ಅಂತ. ನಾನು ತುಂಬ ಸರ್ಚ್ ಮಾಡಿ ತುಂಬ ವಿಡಿಯೋಸ್ ನೋಡಿದೆ. ಕೆಲವರು ಒಂದೇ ಥರ ವಿಡಿಯೋ ಹಾಕಬೇಕು ಅಂದರೆ, ಇನ್ನು ಕೆಲವರು ಎಲ್ಲ ವಿಡಿಯೋಸ್ ಒಂದೇ ಚಾನಲಲ್ಲಿ ಹಾಕ್ಬೋದು ಅಂತ ಹೇಳ್ತಿದ್ರು. ನಾನು ಫೈನಲಾಗಿ ಒಂದು ಚಾನಲಲ್ಲಿ ಒಂದೇ ಥರ ವಿಡಿಯೋ ಹಾಕಬೇಕು ಅಂತ 2 ಚಾನಲ್ ಓಪನ್ ಮಾಡಿದೆ. ಒಂದು ಎಜುಕೇಷನ್ ರಿಲೇಟೆಡ್ ವಿಡಿಯೋ, ಅಂದರೆ ಈಸಿಯಾಗಿ ನೆನಪಿಟ್ಕೊಳ್ಳೋಕ್ಕೆ ಕೆಲವೊಂದು ಶಾರ್ಟ್ ಫಾರ್ಮ್ಸ್ ಮಾಡಿ ಸ್ಟೋರಿ ಮಾಡಿ ಹೇಳೋವಂಥದ್ದು, ಆಗ ಈಸಿಯಾಗಿ ನೆನಪಿಟ್ಕೊಳ್ಬೋದು. ಇನ್ನೊಂದು ಪೂಜಾ ವ್ಲಾಗ್ಸು, ಯಾವ ಪೂಜೆ ಯಾವ ಥರ ಮಾಡಬೇಕು, ಪೂಜೆ ಸ್ಪೆಷಲ್ ಏನು, ಪೂಜೆ ಇಂಪಾರ್ಟೆನ್ಸ್ ಏನು ಅಂತ ನಮ್ಮ ಅತ್ತೆ ನನಗೆ ಹೇಳೋರು. ಅವ್ರು ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ನಾನೇ ವಿಡಿಯೋ ಮಾಡಿ ಹಾಕೋಣ ಅಂತ ಸ್ಟಾರ್ಟ್ ಮಾಡಿದೆ. ಎಜುಕೇಷನ್ ರಿಲೇಟೆಡ್ ಶಾರ್ಟ್ ಫಾರ್ಮ್ಸಲ್ಲಿ ಒಂದು ವಿಡಿಯೋ ಹಾಕಿದೆ, ವ್ಯೂಸೇ ಬರಲಿಲ್ಲ. 1 ವೀಕ್ ವೆಯ್ಟ್ ಮಾಡಿದೆ, ಅಂದರೂ ವ್ಯೂಸ್ ಬರ್ತಾ ಇರಲಿಲ್ಲ. ಆ ಟೈಮಲ್ಲಿ ತುಳಸಿ ಹಬ್ಬ ಇತ್ತು. ತುಳಸಿ ಪೂಜೆ ಹೇಗೆ ಮಾಡೋದು ಅಂತ ವಿಡಿಯೋ ಮಾಡಿದೆ. ಬೇರೆ ಚಾನಲ್ಸ್ಗೆ ಅಪ್ಲೋಡ್ ಮಾಡೋಣ ಅಂತ ಥಿಂಕ್ ಮಾಡಿದೆ. ಆವಾಗ ನನಗನ್ನಿಸ್ತು, ಒಂದು ಚಾನಲಲ್ಲಿನೇ ವೀಡಿಯೋಸ್ಗೆ ವ್ಯೂಸ್ ಬರ್ತಿಲ್ಲ ಅಂದಮೇಲೆ ಇನ್ನೊಂದು ಚಾನಲ್ಗೆ ವೀಡಿಯೋಸ್ ಹಾಕಿ ವ್ಯೂಸ್ ಬರಲಿಲ್ಲ ಅಂದರೆ ಏನು ಮಾಡೋದು ಅಂತ. ಅದು ಯೂಸ್ ಆಗೋಲ್ಲ, ಫ್ಲಾಪ್ ಆಗೋದು. ಒಂದೇ ಚಾನಲಲ್ಲಿ ಎಲ್ಲ ಥರ ವೀಡಿಯೋಸ್ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ವ್ಯೂಸ್ ಏನೋ ಚೆನ್ನಾಗಿ ಬಂತು. ನಾನು ವಿಡಿಯೋ ಸ್ಟಾರ್ಟಿಂಗ್ ಮಾಡುವಾಗ ಎಡಿಟಿಂಗು, ವಾಯ್ಸ್ ಓವರು, ಕಟ್ ಮಾಡೋದು, ಪೇಸ್ಟ್ ಮಾಡೋದು ತುಂಬ ಕಷ್ಟ ಅಂತೂ ಆಯಿತು. ವ್ಯೂಸ್ ಅಂತೂ ಚೆನ್ನಾಗಿ ಬರ್ತಾಯಿತ್ತು, ಕಷ್ಟ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಆಮೇಲೆ ನನಗೆ ಗೊತ್ತಾಯಿತು, ಹೊಸ್ದಾಗಿ ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ, ಯಾವುದೇ ವಿಡಿಯೋ ಆಗಿರಲಿ, ಡೈಲಿ ವ್ಲಾಗ್ಸ್ ಆಗಲಿ, ಕುಕ್ಕಿಂಗ್ ಚಾನಲ್ ಆಗಿರಲಿ, ಎಜುಕೇಷನ್ ವಿಡಿಯೋ ಆಗಿರಲಿ, ಯಾವುದೇ ಥರ ವಿಡಿಯೋ ಆದರೂ ಒಂದೇ ಚಾನಲಲ್ಲಿ ಪೋಸ್ಟ್ ಮಾಡಿ. ಅದು ನಿಮ್ಮ ಚಾನಲ್ ಗ್ರೋ ಆಗಿ ಒಳ್ಳೆ ವ್ಯೂಸ್ ಬರ್ತಾಯಿದ್ದು, ಒಳ್ಳೆ ಸಬ್ಸ್ಕ್ರೈಬರ್ ಸಿಗೋವರೆಗೂ ಒಂದೇ ಚಾನಲಲ್ಲಿ ಎಲ್ಲ ಥರ ವಿಡಿಯೋಸ್ ಪೋಸ್ಟ್ ಮಾಡಿ. ನಿಮ್ಮ ಚಾನಲ್ ಮಾನಿಟೈಸ್ ಆದಮೇಲೆ ಇನ್ನೊಂದು ಚಾನಲ್ ಓಪನ್ ಮಾಡಿ, ರನ್ನಿಂಗಲ್ಲಿರೋ ಚಾನಲಲ್ಲಿ ನಿಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ಬಗ್ಗೆ ಪ್ರಮೋಷನ್ ಸಹ ಮಾಡ್ಕೊಳ್ಬೋದು. ಇದೊಂಥರ ಅಡ್ವಾಂಟೇಜ್ ಸಹ ಆಗುತ್ತೆ. ನಿಮ್ಮ ವಿಡಿಯೋಸ್ ಆಲ್ರೆಡಿ ನೋಡ್ತಾ ಇರ್ತಾರೆ. ನಿಮ್ಮ ವಿಡಿಯೋ ಇಷ್ಟ ಆದಮೇಲೆ ಕಂಟೆಂಟ್ ಯೂಸ್ ಆಗ್ತಿದೆ ಅಂದರೆ ಹೊಸ ಚಾನಲ್ಲು ನೋಡ್ತಾರೆ, ಸಬ್ಸ್ಕ್ರೈಬರ್ ಸಹ ಮಾಡ್ಕೊಳ್ತಾರೆ. ನಂತರ ನ್ಯೂ ಯೂಟ್ಯೂಬರ್ ಆಗಿದ್ದರೆ ವಿಡಿಯೋ ಮಾಡ್ಕೊಳ್ಳೋದು, ವಿಡಿಯೋ ಕಟ್ ಮಾಡೋದು, ಮತ್ತು ಅದನ್ನು ಎಡಿಟ್ ಮಾಡೋದು, ವಾಯ್ಸ್ ಓವರ್ ಕೊಡೋದು ಕಷ್ಟ ಆಗುತ್ತೆ. ಒಂದೇ ಚಾನಲಲ್ಲಿ ಎಲ್ಲ ಥರ ವಿಡಿಯೋ ಹಾಕಿ ಕಷ್ಟವೂ ಆಗಲ್ಲ, ಆಡಿಯನ್ಸ್ಗೆ ಆ ವಿಡಿಯೋ ಅಲ್ಲಿ ಇರೋ ಕಂಟೆಂಟ್ ಯೂಸ್ ಆಗುತ್ತೆ ಅಂದಮೇಲೆ ವಿಡಿಯೋ ನೋಡೇ ನೋಡ್ತಾರೆ. ಇದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು, ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ. ಇದು ಒಂದು ಪಾಯಿಂಟ್. ಅಂದರೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ವಿಡಿಯೋ ಮಾಡ್ತಿರ್ತೀರಾ, ಎಡಿಟು ಮಾಡ್ತೀರಾ, ಅಪ್ಲೋಡು ಮಾಡ್ತೀರಾ. ನಮ್ಗೆ ಇನ್ನೊಂದು ಏನಪ್ಪ ಅಂದರೆ, ನಮ್ಮ ವಿಡಿಯೋ ಹೇಗಿರುತ್ತೆ, ಹೇಗೆ ಬಂದಿದೆ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ. ಆವಾಗ ಏನು ಮಾಡ್ತೀವಿ, ನಮ್ಮ ವಿಡಿಯೋನ ಯೂಟ್ಯೂಬಲ್ಲಿ ನಾವೇ ನೋಡ್ತೀವಿ. ನೋಡಿ, ಇದೇ ನಾವು ಮಾಡೋವಂಥ ದೊಡ್ಡ ಮಿಸ್ಟೇಕು. ಸೇಮ್ ನಾನು ಅದೇ ಮಿಸ್ಟೇಕ್ ಮಾಡಿ ಚಾನಲ್ನ ಫ್ರೀಸ್ ಮಾಡಿಸ್ಕೊಂಡು ವ್ಯೂಸ್ ಬರದೆ ಅನ್ಫ್ರೀಸ್ ಯಾವಾಗ ಆಗುತ್ತೋ ಅಂತ 1 ಮಂತಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 2 ಮಂತ್ಸ್ ಆಯಿತು. 1 ಮಂತ್ಗೆ ನನ್ನ ಚಾನಲ್ ಫ್ರೀಸ್ ಆಗೋಯಿತು. ನನಗೆ ಐಡಿಯಾನೇ ಇರಲಿಲ್ಲ ನಮ್ಮ ವಿಡಿಯೋಸ್ ನಾವು ನೋಡಬಾರ್ದು ಅಂತ. ನಾನು ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಾನೊಂದು ಸರಿ ನನ್ನ ವಿಡಿಯೋನ ಹೇಗೆ ಬರುತ್ತೆ, ಥಂಬ್ನೈಲ್ ಹೇಗೆ ಕಾಣಿಸುತ್ತೆ ಅಂತ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೆ. ಸ್ಟಾರ್ಟಿಂಗ್ ವಿಡಿಯೋ ಮಾಡಿದೆ, 1 ಮಂತ್ ಅರೌಂಡ್ 10 ವಿಡಿಯೋ ಏನೋ ಮಾಡಿದೆ. 1 ಮಂತ್ಗೆ 182 ಸಬ್ಸ್ಕ್ರೈಬರ್ಸ್ ಆದರು. 182 ಸಬ್ಸ್ಕ್ರೈಬರ್ಸ್ ಅಷ್ಟೇನಾ ಅಂದ್ಕೊಳ್ಬೋದು. ನನಗೆ ಸ್ಟಾರ್ಟಿಂಗಲ್ಲಿ 182 ಸಬ್ಸ್ಕ್ರೈಬರ್ಸು 1,00,000 ಸಬ್ಸ್ಕ್ರೈಬರ್ ಥರ ಫೀಲ್ ಆಯಿತು. ಒಂಥರ ಖುಷಿ. ಇನ್ನೂ ಜಾಸ್ತಿ ಯೂಸ್ಫುಲ್ ಆಗೋ ವಿಡಿಯೋ ಮಾಡಬೇಕು, ಒಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋಸ್ ಹಾಕಬೇಕು ಅಂತ ಅನ್ನಿಸ್ತು. ಅಟ್ ಪ್ರೆಸೆಂಟ್ 184 ಸಬ್ಸ್ಕ್ರೈಬರ್ಸ್ ಯಾರಿದ್ದೀರಾ ಎಲ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೆಕೆಂಡ್ ಮಂತಲ್ಲಿ 15ರಿಂದ 20 ವಿಡಿಯೋಸ್ ಪೋಸ್ಟ್ ಮಾಡಿದೆ.
5ರಿಂದ 10 ವ್ಯೂಸ್ ಅಷ್ಟೇ ಬರ್ತಾಯಿತ್ತು. ನನ್ನ ಚಾನಲ್ ಏನಾಯಿತು ಹ್ಯಾಕ್ ಆಗೋಯ್ತಾ? ಡಿಲೀಟ್ ಆಗಿದೆಯಾ? ಸಡನ್ನಾಗಿ ನನ್ನ ಚಾನಲ್ಗೆ ಏನಾಯಿತು? 1 ಮಂತಿಂದ ವ್ಯೂಸ್ ಚೆನ್ನಾಗೇ ಬರ್ತಾಯಿತ್ತು. 300ರಿಂದ 500 ವ್ಯೂಸ್ ಅಂತೂ ಬರ್ತಾಯಿತ್ತು. ಒಂದು ವಿಡಿಯೋಸ್ಗೆ 11,000 ಸಮಥಿಂಗ್ ವ್ಯೂಸ್ ಏನೋ ಬಂದಿತ್ತು. ಸ್ಟಾರ್ಟಿಂಗ್ 1 ಮಂತಲ್ಲಿ 182 ಸಬ್ಸ್ಕ್ರೈಬರ್ಸ್ ಆಗಿದ್ರು. ಸೆಕೆಂಡ್ ಮಂತಲ್ಲಿ ಜಸ್ಟ್ 2 ಮೆಂಬರ್ಸ್ ಅಷ್ಟೇ ಸಬ್ಸ್ಕ್ರೈಬರ್ಸ್ ಆಗಿರೋದು. ವ್ಯೂಸ್ ಎಲ್ಲ ನೆನೆಸ್ಕೊಂಡ್ರೆ ತಲೆಯಲ್ಲಿ ಏನೇನೋ ಕ್ವೆಶ್ಚನ್ ಓಡೋಕ್ಕೆ ಏನಾಗಿರ್ಬೋದು ನನ್ನ ಚಾನಲ್ ಅಂತ ಯೂಟ್ಯೂಬ್ ಪಾಲಿಸಿಯಲ್ಲಿ ನೋಡಿದೆ. ಅರ್ಥ ಅಂತೂ ಆಗಲಿಲ್ಲ. ಕೆಲವೊಂದು ಯೂಟ್ಯೂಬರ್ಸ್ ವಿಡಿಯೋ ನೋಡಿದೆ. ಆವಾಗ ಗೊತ್ತಾಗಿದ್ದು ನನ್ನ ಚಾನಲ್ ಫ್ರೀಸ್ ಆಗಿದೆ ಅಂತ. ಎಷ್ಟು ಒಳ್ಳೆ ಕಂಟೆಂಟ್ ವಿಡಿಯೋ ಹಾಕಿದ್ರು ಅಷ್ಟೇ, ಕೆಲವೊಂದು ಇನ್ಫಾರ್ಮೇಷನ್ನ ಸರ್ಚ್ ಮಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಹಾಕಿದ್ರು ವ್ಯೂಸ್ ಬರ್ತಾ ಇಲ್ಲ. ವಿಡಿಯೋಸೇ ಮಾಡೋದು ಬೇಡ ಅನ್ನೋಷ್ಟು ಬೇಜಾರಾಗ್ಬಿಡುತ್ತೆ. ಅನ್ಫ್ರೀಸ್ ಯಾವಾಗ ಆಗುತ್ತೋ, ವಿಡಿಯೋಸ್ಗೆ ವ್ಯೂಸ್ ಯಾವಾಗ ಬರುತ್ತೋ ಅಂತ ವೆಯ್ಟ್ ಮಾಡ್ತಿರಬೇಕು ಅಷ್ಟೇ. ಹೊಸ ಯೂಟ್ಯೂಬರ್ಸ್ ಗೊತ್ತೋ ಗೊತ್ತಿಲ್ಲದೇನೋ ಏನಾಗಲ್ಲ ಬಿಡು ಅಂತ ನಿಮ್ಮ ವಿಡಿಯೋಸ್ ನೀವೇ ನೋಡೋದಾಗಲಿ ಎಲ್ಲ ಮಾಡಬೇಡಿ. ಆಮೇಲೆ ನಂತರ ಒಳ್ಳೆ ಕಂಟೆಂಟ್ ವಿಡಿಯೋ ಹಾಕಿದ್ರು ವ್ಯೂಸ್ ಬರಲ್ಲ. ಇದು ನನಗಾಗಿರೋ ಎಕ್ಸ್ಪೀರಿಯೆನ್ಸು. ನೀವು ಹೊಸ್ದಾಗಿ ಯೂಟ್ಯೂಬರ್ಸ್ ಆಗಿದ್ದರೆ ಅಥವಾ ನೀವು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಇದ್ದರೆ ಈ 2 ಮಿಸ್ಟೇಕ್ ಅಂತೂ ಮಾಡಲೇಬೇಡಿ. ಈ ವಿಡಿಯೋ ನೋಡ್ತಿರೋರು ಬೇಗ ಅನ್ಫ್ರೀಸ್ ಮಾಡ್ಕೊಳ್ಳೋಕ್ಕೆ ಏನಾದರೂ ಐಡಿಯಾಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.